ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಬರ್ತ್ಡೇ ವಿಡಿಯೋ ಎಡಿಟಿಂಗು. ನಾನು ಒಂದು ಪೋಲ್ ಹಾಕಿದ್ದೆ ಯೂಟ್ಯೂಬಲ್ಲಿ, ತೋರಿಸ್ತೀನಿ ನಿಮಗೆ ಯಾವ ಥರ ವಿಡಿಯೋ ಎಡಿಟಿಂಗು ಮಾಡಬೇಕಂತ ನಾನು ಒಂದು ಪೋಸ್ಟ್ ಮಾಡಿದ್ದೆ. ಆ ಪೋಸ್ಟಲ್ಲಿ ಸಾಕಷ್ಟು ಬರ್ತ್ಡೇ ವಿಡಿಯೋದ ಬಗ್ಗೆ, ಬರ್ತ್ಡೇ ವಿಡಿಯೋ 44% ಅಂತ ಇದೆ. ಯಾವ ಥರ ವಿಡಿಯೋ ಬೇಕಂತ ಹೇಳಿದ್ದೆ. ಬರ್ತ್ಡೇ ವಿಶಸ್ ವಿಡಿಯೋ ಎಡಿಟಿಂಗು ಮಾಡಬೇಕಂತ ವೋಟ್ ಹಾಕಿ ತಿಳಿಸಿದ್ದಾರೆ 25 ಜನ. ಅದಕ್ಕೋಸ್ಕರನೇ ನಾನು ಇವಾಗ ಬರ್ತ್ಡೇ ವಿಡಿಯೋ ಎಡಿಟ್ ಮಾಡಬೇಕಂತ ಬಂದಿದ್ದೀನಿ. ಅದಕ್ಕೆ ಆ್ಯಪ್ ಬೇಕಾಗುತ್ತೆ. ಮೊದಲನೇದಾಗಿ ಮತ್ತು ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಹೊಸ ವರ್ಷ ನಿಮಗೆ ಬಾಳಿನಲ್ಲಿ ಹೊಸ ಚೈತನ್ಯ ತರಲಿ ಮತ್ತು ಹೊಸ ಆಯುಷ್ಯ ತರಲಿ ಎಂದು ಹಾರೈಸುತ್ತೇನೆ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ, ಅಲೈಟ್ ಮೋಷನ್ ಆ್ಯಪ್ ಅಂತ. ಆ ಅಲೈಟ್ ಮೋಷನ್ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲೈಟ್ ಮೋಷನ್ ಆ್ಯಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಪ್ ಓಪನ್ ಮಾಡಿಕೊಂಡು ಈ ಥರ ಆ್ಯಪ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಪ್ರಾಜೆಕ್ಟ್ ಲಿಂಕ್ ಬೇಕಾಗುತ್ತೆ. ಆ ಪ್ರಾಜೆಕ್ಟ್ ಲಿಂಕ್ ಬೇಕಪ್ಪ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗ್ಬಿಟ್ಟು ವಿಡಿಯೋ ಮೊದಲು ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ ಆಮೇಲೆ ನಾನು ಹೇಳುವಂಥ ಸ್ಟೆಪ್ನ ಫಾಲೋಅಪ್ ಮಾಡಿ. ನೋಡಿ, ಇವಾಗ ನೀವು ಆ್ಯಪ್ನ ಓಪನ್ ಮಾಡ್ಕೊಂಡ್ರೆ ಈ ಥರ ಪ್ರಾಜೆಕ್ಟ್ ಲಿಂಕ್ ರೆಡಿ ಇರುತ್ತೆ. ಈ ಪ್ರಾಜೆಕ್ಟ್ ಲಿಂಕ್ನ ಬಳಸ್ಕೊಂಡು ನೀವು ಯಾವ ಥರ ನಿಮ್ಮ ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೊಂಡು ಮತ್ತು ನಿಮ್ಮ ಹೆಸರನ್ನ ಹಾಕ್ಕೊಂಡು ಮತ್ತು ಕಲರ್ನ ಚೇಂಜಸ್ ಮಾಡ್ಕೊಂಡು ಯಾವ ಥರ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ಇವಾಗ. ನೋಡಿ, ಬರ್ತ್ಡೇ ನೇಮ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಕನ್ನಡ ಫಾಂಟ್ ನಿಮ್ಮ ಅಲೈಟ್ ಮೋಷನ್ ಆ್ಯಪಲ್ಲಿ ಆ್ಯಡ್ ಆಗಿರಬೇಕಾಗುತ್ತೆ. ಆ್ಯಡ್ ಆಗಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲೈಟ್ ಮೋಷನ್ ಆ್ಯಪ್ ಹೇಗೆ ಲಿಂಕ್ ಮಾಡ್ಕೋಬೇಕಂತ. ಇದು ಅಲೈಟ್ ಮೋಷನ್ ಆ್ಯಪ್ಗೆ ಫಾಂಟ್ಗಳು ಆ್ಯಡ್ ಹೇಗೆ ಮಾಡ್ಕೋಬೇಕಂತ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ವಿಡಿಯೋ ನೋಡಿ. ಇಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಹಾಕಿರ್ತೀನಿ, ಇಲ್ಲ ಈ ಕಡೆಯಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಫಾಂಟ್ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಬನ್ನಿ ಇವಾಗ ರಿಮೂವ್ ಮಾಡ್ಕೊಂಡ್ರಲ್ಲ, ಗೂಗಲಲ್ಲಿ ಹೋಗ್ಬಿಟ್ಟು SANK ಸಂಕ ಅಂತ ವೆಬ್ಸೈಟಲ್ಲಿ ಸರ್ಚ್ ಮಾಡಿ. ಸಂಕನ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ನೆಟ್ವರ್ಕ್ ಇರಲಿಲ್ಲ ಅಂದರೆ ಲೇಟ್ ಆಗುತ್ತೆ ಸ್ವಲ್ಪ. ನೋಡಿ, ಈ ಥರ ಓಪನ್ ಮಾಡಿದ ಮೇಲೆ ಆ ನೇಮ್ನ ಡಿಲೀಟ್ ಮಾಡಿದ್ದೀವಲ್ವ, ನಿಮ್ಮ ನೇಮ್ನ ಏನಿರುತ್ತೆ ಆ ನೇಮ್ನ ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ರಾಕೇಶ್ ಅಂತ ಡೆಮೋ ನೇಮ್ನ ಹಾಕ್ತಾಯಿದ್ದೀನಿ. ಕನ್ನಡದಲ್ಲೇ ಬರ್ಕೊಳ್ಳಿ. ನೋಡಿ, ಈ ಥರ ನಿಮ್ಮ ಕೀಬೋರ್ಡ್ನ ಕನ್ನಡದಲ್ಲಿ ಚೇಂಜ್ ಮಾಡ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಬರ್ಕೊಂಡು ನೇಮ್ನ ಬರ್ಕೊಂಡಾದ್ಮೇಲೆ ನೋಡಿ ಈ ಥರ ಯೂನಿಕ್ ಕೋಡ್ ಬರುತ್ತೆ. ಯೂನಿಕ್ ಕೋಡು ಕನ್ವರ್ಟ್ ಮಾಡ್ಕೊಂಡು ಕೋಡನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಮಾಡಿರ್ತೀರಲ್ಲ, ಬಂದ್ಬಿಟ್ಟು ಟೆಕ್ಸ್ಟಲ್ಲಿ ಪೇಸ್ಟ್ ಕೊಟ್ಬಿಡಿ. ಈ ನೇಮ್ನ ನಿಮಗೆ ನೀವು ಅಲೈಟ್ ಮೋಷನಲ್ಲಿ ಈ ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಅಲೈಟ್ ಮೋಷನಲ್ಲಿ ಆ್ಯಪು ನೀವು ಫಾಂಟ್ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ನಿಮಗೆ ವರ್ಡ್ಸ್ಗಳು ಈ ಥರ ಬರ್ತವೆ, ನೋಡ್ತಾ ಇರ್ಬೋದು. ಈ ಥರ ಬರ್ತವೆ. ಕನ್ನಡ ಫಾಂಟು ಆ್ಯಡ್ ಮಾಡ್ಕೊಂಡ್ರೆ ಅಂದರೆ ಈ ಥರ ಬರುತ್ತೆ. ಮತ್ತು ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ನ ನಿಮ್ಗೆ ಬೇಕಾಗಿರುವಂಥ ಕಲರ್ನ ಚೇಂಜಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಯುವ ನಾಯಕರು ಅಂತ ನಾನು ಅಲ್ಲಿ ಬರ್ಕೊಂಡಿದ್ದೀನಿ. ನೀವು ಅದರ ಮೇಲೆ ಇಲ್ಲಿ ಲಾಸ್ಟಲ್ಲಿ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡು ನೀವು ಏನು ಬೇಕಾದ್ರೂ ಬರ್ಕೋಬೋದು. ಸಂಘದ ಅಧ್ಯಕ್ಷ ಯಾರಾದರೂ ಇದ್ದರೆ ಆ ಥರನೂ ಹಾಕೋಬೋದು. ನೀವು ಕನ್ನಡದಲ್ಲಿ ಸಂಕನ ವೆಬ್ಸೈಟಲ್ಲಿ ಹೋಗಿ ನೇಮ್ನ ಹಾಕ್ಕೊಂಡು ಚೇಂಜಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಬಂದರೆ ಡೇಟ್ ಅಂತಿದೆ ನೋಡಿ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇರೋದನ್ನು ಡೇಟ್ನ ರಿಮೂವ್ ಮಾಡ್ಕೊಂಡು ನೀವು ಯಾವ ಡೇಟಿಗೆ ನಿಮ್ಮ ಬರ್ತ್ಡೇ ವಿಡಿಯೋ ಎಡಿಟ್ ಮಾಡ್ತಾ ಇರ್ತೀರೋ ಆ ಡೇಟ್ನ ಇಲ್ಲಿ ಹಾಕೋಬೇಕಾಗುತ್ತೆ. ನೋಡಿ, 2026 ಅಂತ ನಾನು ಸುಮ್ಮನೆ ಡೆಮೋ ಆಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಿಮಗೆ ಇಲ್ಲಿ ಕಲರ್ ಅಂತಿದೆ ನೋಡಿ, ಕಲರ್ ಇಲ್ಲೇ ಚೇಂಜಸ್ ಮಾಡ್ಕೋಬೋದು, ನೋಡ್ತಾ ಇದ್ದೀರಾ. ಮತ್ತು ಫಾಂಟ್ ಅಂತಿರುತ್ತೆ, ಕನ್ನಡ ಫಾಂಟ್ಗಳು ಚೇಂಜಸ್ ಮಾಡ್ಕೋಬೋದು, ಇಲ್ಲೇ ನೋಡ್ತಾ ಇದ್ದೀರಾ. ನೋಡಿ, ಈ ಥರ ಚೇಂಜ್ ಮಾಡ್ಕೊಂಡು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ವೈಟ್ ಇಟ್ಕೊಳ್ಳಿ. ನೋಡಿ, ನಿಮ್ಗೆ ಬೇಕಾಗುವಂಥ ಕಲರ್ನ ಚೇಂಜಸ್ ಮಾಡ್ಕೊಂಡು ಆದಮೇಲೆ ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಹುಟ್ಟುಹಬ್ಬದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು ಅಂತ ಅಲ್ಲಿ ನಾನು ಬರೆದಿದ್ದೀನಿ. ಅದಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಫೋಟೋ ಇದೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು
ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಐಕನ್ ಇದೆ ನೋಡಿ, ಆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಈ ರೌಂಡ್ ಇದಾವೆ ನೋಡಿ 2 ಫೋಟೋಗಳು, ಆ ಫೋಟೋನ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇವಾಗ. ನೋಡಿ ಈ ಥರ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಫೋಟೋನ ಇದೆ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಫೋಟೋನ. ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡೋಕ್ಕಾಗೋದಿಲ್ಲ. ನೋಡಿ ಇನ್ನೊಂದು ವಿಡಿಯೋ ಇದೆ ನೋಡಿ, ಇನ್ನು ವಿಡಿಯೋ ಅಲ್ಲ, ಇಲ್ಲಿ ಫೋಟೋ ಇರುತ್ತೆ. ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೀವು ತೋರಿಸ್ತೇನೆ ನಿಮಗೆ. ಮೊದಲನೇದಾಗಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫೋಟೋನ ಕೆಳಗಡೆ ತೊಗೊಂಡ್ರೆ ಬೆಟ್ರು ಅನ್ಕೊಂತೀನಿ. ನೋಡಿ ಇವಾಗ ಕೆಳಗಡೆ ತೊಗೊಳ್ಬೇಟ್ರು. ನೋಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇವಾಗ ಈ ಫೋಟೋ ರೀಪ್ಲೇಸ್ಮೆಂಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಮೇಲಕ್ಕೆ ಹೋಗಿದೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಿಂಗೆ ಕೆಳಗಡೆ ತೊಗೊಂಡು ಬನ್ನಿ. ಕೆಳಗಡೆ ತೊಗೊಂಡು ಬಂದು ಈ ಥರ ನಿಮಗೆ ಮೇಲ್ಗಡೆ ಕಟ್ಟಾಗಿರುತ್ತೆ ಹೆಡ್ ಹತ್ರ ನೋಡಿ ಫೋಟೋನ ಈ ಥರ ತೊಗೊಂಡು ಈ ಥರ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ ಫೋಟೋನ. ನೋಡಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮೂವ್ಮೆಂಟ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಇಲ್ಲಿ ನೀವು ಫೋಟೋ ಟಚ್ ಮಾಡೋದಿರಲ್ಲ. ಇಲ್ಲಿ ಒಂದು ಟ್ಯಾಬ್ ಇರುತ್ತೆ ನೋಡಿ, ಆ ಟ್ಯಾಬ್ ಮೇಲೆ ನೀವು ಟಚ್ ಮಾಡಿದರೆ ಫೋಟೋ ಮೂವ್ ಆಗುತ್ತೆ. ನೋಡ್ತಾ ಇದ್ದೀರಾ, ಈ ಎಲ್ಲ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೇ ರೀತಿ ನೀವು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಫೋಟೋಗಳನ್ನು ನೀವು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಸುಮಾರು 5, 6, 7, 8 ಫೋಟೋಗಳಿವೆ. ಇವೆಲ್ಲಷ್ಟು ಚೇಂಜ್ ಮಾಡ್ಬೇಕಂದ್ರೆ ಸುಮಾರು 1 ನಿಮಿಷ 2 ನಿಮಿಷ ಟೈಮ್ ಹಿಡಿಯುತ್ತೆ. ವಿಡಿಯೋ ಫುಲ್ಲು ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಿಮಗೆ ಇಷ್ಟು ತಿಳಿಸಿದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಾನು ಕೊಟ್ಟಿರೋ ಬ್ಯಾಕ್ಗ್ರೌಂಡು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕರೆಕ್ಟಾಗಿ ಸ್ಕ್ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಆಡಿಯೋ ಕಟ್ ಆಗುತ್ತೆ, ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆ್ಯಡ್ ಆಗುತ್ತೆ. ಓಕೆ, ಇವಾಗ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ.